ಕೈಟ್. ಇದನ್ನ KVN ಪ್ರೊಡಕ್ಷನ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಶಾಹಿದ್ ಖಾನ್, ರಚಿತಾ ರಾಮ್ ಇವರಿಬ್ರು ಇಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಟ್ರೇಲರ್ ಇಂದ ಇದೊಂದು ರೊಮ್ಯಾಂಟಿಕ್ ಆಕ್ಷನ್ ಥ್ರಿಲ್ಲರ್ ಅನ್ನೋದು ಆಲ್ರೆಡಿ ಕನ್ಫರ್ಮ್ ಆಗಿತ್ತು. ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಮಾಧವ ಅಲಿಯಾಸ್ ಮ್ಯಾಡಿ. ಗೀತಾ ಪ್ಲೇಡ್ ಬೈ ಮಲೇಕಾ ಹೊಸನಾಡನ್ನ ಹುಚ್ಚನಂತೆ ಪ್ರೀತಿಸ್ತಾನೆ ಅಂಡ್ ಗೀತಾನು ಅಷ್ಟೇ. ಮಾಧವನೇ ಅವಳ ಪ್ರಪಂಚ. ಮುಂದಿನ ಸ್ಟಡೀಸ್ಗೋಸ್ಕರ ಮಾಧವ ಊರನ್ ಬಿಟ್ಟು ಕಾಲೇಜಿಗೆ ಬರ್ತಾನೆ, ಕೂಡ ಬೇರೆ ಊರಿಗೆ. ಅಂಡ್ ಗೀತಂಗೆ ಬೆಂಗಳೂರಲ್ಲಿ ಸೀಟ್ ಸಿಕ್ಕುತ್ತೆ. ಸೊ ಈ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ವರ್ಕ್ ಆಗುತ್ತಾ? ಇವರಿಬ್ಬರ ಜೀವನದಲ್ಲಿ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಬಂದ್ವು ಅಂಡ್ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರ ಹೊಸ ಪಾತ್ರ ಏನು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಇಲ್ಲಿನ ಕ್ಯಾರೆಕ್ಟರೈಸೇಷನ್. ಇಲ್ಲಿರುವಂತ 3 ಪಾತ್ರಗಳಿಗೂ ತನ್ನದೇ ಆದಂತ ಆರ್ಕ್ ಇದೆ ಅಂಡ್ ಆ ಆರ್ಕ್ ಗಳು ಕೊನೆಗೆ ಫುಲ್ ಸರ್ಕಲ್ ಆಗಿ ಬಂದು ಕ್ಲೋಸ್ ಆಗೋದು ಕೂಡ ನೀಟಾಗಿ ಮಾಡ್ಕೊಂಡಿದ್ದಾರೆ. ಲವ್ ಅಲ್ಲಿ ಸೋತ್ ಕೂತಿರುವಂತ ಕ್ಯಾರೆಕ್ಟರ್ ನ ವಿಧಾನ ತುಂಬಾನೇ ರಿಲೇಟಬಲ್ ಆಗಿ ಕಟ್ಕೊಟ್ಟಿದ್ದಾರೆ. ಇಲ್ಲಿ ಎದುರಾಗುವಂತ ಸನ್ನಿವೇಶಗಳು ಸುಮಾರು ಜನ ರಿಲೇಟಬಲ್ ಮಾಡ್ಕೊಂತಾರೆ ನಮ್ಮ ಜೀವನಕ್ಕೆ. ಶಾಹಿದ್ ಖಾನ್ ಅವರ ನಟನೆ ಬನಾರಸ್ ಸಿನಿಮಾಗೆ ಹೋಲಿಸ್ಕೊಂಡ್ರೆ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂತಾನೆ ಹೇಳ್ಬೋದು. ಕುಡ್ಕನಾಗಿ, ಪ್ರೇಮಿಯಾಗಿ, ಒಬ್ಬ ಮಗನಾಗಿ ಇನ್ನೂ ಹಲವಾರು ಶೇಡ್ಸ್ ಇದೆ ಆ ಪಾತ್ರಕ್ಕೆ. ಅಂಡ್ ಇವೆಲ್ಲವನ್ನ ಸೈಯದ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಮಲೈಕಾ ವಸುಪಾಲ್ ಅವರ ಪಾತ್ರ ಒಂದು ಸಿನಿಮಾಗೆ ಪಿಲ್ಲರ್ ಆಗಿ ನಿಂತಿದೆ ಅಂತಾರೆ ತಪ್ಪಾಗೋದಿಲ್ಲ. ಆ ಪಾತ್ರದ ಪಿಕ್ಚರ್ ನ ಮಲೈಕಾ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರಿಗೆ ಒಂದು ಎಂಟ್ರಿ ಇದೆ, ಅದು ಸೈಯದ್ ಖಾನ್ ಅವರ ಎಂಟ್ರಿಗಿಂತ ತುಂಬಾನೇ ಚೆನ್ನಾಗಿತ್ತು. ರಚಿತಾ ರಾಮ್ ಅವರ ಪಾತ್ರ ಸೋಲ್ ಫಿಲ್ಲರ್ಸ್ ನ ಕಾಪಾಡುವಂತ ಕೆಲಸವನ್ನ ಮಾಡುತ್ತೆ. ಆ ಪಾತ್ರಗಳಲ್ಲಿ ರಚಿತಾ ರಾಮ್ ಅವರು ನಟಿಸಿರೋ ರೀತಿ, ಬೇರೆ ಬೇರೆ ರೀತಿಯ ಫಿಲ್ಲರ್ಸ್ ಗಳನ್ನ ಅಥವಾ ಎಕ್ಸ್ಪ್ರೆಷನ್ಸ್ ಗಳನ್ನ ತೋರಿಸಿರೋ ರೀತಿ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅವರ 2 ಸಿನಿಮಾಗಳು ಈಗ ತೆರೆ ಕಂಡಿದ್ದೆ ಅಂಡ್ ಆ 2 ಸಿನಿಮಾಗಳಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ನಮ್ಮ ಆಲ್ ಓಕೆ ಅವರು ಸಿನಿಮಾದ ಹೀರೋನ ಫ್ರೆಂಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಅವ್ರ ಪ್ರೆಸೆನ್ಸ್ ಇಂದ ಸಿನಿಮಾಗೆ ಒಂದು ವ್ಯಾಲ್ಯೂನ ಆಡ್ ಮಾಡ್ತಾರೆ. ಇನ್ನ ಉಳಿದ ಸಪೋರ್ಟಿಂಗ್ ರೋಲ್ ಅಲ್ಲಿ ಕಾಣಿಸ್ಕೊಳ್ಳುವಂತ ರಂಗಣ್ಣ ರಘು ಅವರು, ಕಿಶನ್ ಅವರು ನಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾವ ಒಂದು ಪಾತ್ರ ಆಗ್ಲಿ, ಸೀನ್ ಆಗ್ಲಿ ಕತೆಗೆ ಬೇಡ ಅನ್ನೋ ರೀತಿ ಏನಿರ್ಲಿಲ್ಲ. ಬರುವಂತ ಎಲ್ಲ ಸೀನ್ಗಳು ಅಥವಾ ಪಾತ್ರಗಳು ಕತೆಗೆ ಆಡ್ ಆಗ್ತಾ ಹೋಗ್ತವೆ. ಸುಮ್ನೆ ಪಾತ್ರಗಳನ್ನ ದೊಡ್ಡದಾಗಿ ತೋರ್ಸೋದಕ್ಕಾಗ್ಲಿ ಅಥವಾ ಎಮೋಷನ್ ನ ಪುಷ್ ಮಾಡೋಕ್ಕಾಗ್ಲಿ ಇಲ್ಲಿ ಪಾತ್ರಗಳನ್ನ ಕ್ರಿಯೇಟ್ ಮಾಡಿಲ್ಲ. ಇದೇ ಕಾರಣದಿಂದ ಸಿನಿಮಾ 2 ಗಂಟೆ 40 ನಿಮಿಷ ಟೈಮ್ ಹೊಂದಿದ್ರು ಕೂಡ ಅದು ನಮಗೆ ಫೀಲ್ ಆಗೋದಿಲ್ಲ. ಸ್ಟಾರ್ಟಿಂಗ್ 15 ರಿಂದ 20 ನಿಮಿಷಗಳಲ್ಲೇ ಎಲ್ಲಾ ಪಾತ್ರವನ್ನ ನಮಗೆ ಪರಿಚಯಿಸಿ ಕೋರ್ ಪಾಯಿಂಟ್ ಗೆ ಬರ್ತಾರೆ ಅಂಡ್ ಸಿನಿಮಾ ಕೋರ್ ಪಾಯಿಂಟ್ ಗೆ ಬಂದಾದ್ಮೇಲೆ ತುಂಬಾ ಸ್ಪೀಡ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಇಲ್ಲೂ ಒಂಚೂರು ಬೋರ್ ಹೊಡ್ಸೋದಿಲ್ಲ. ಇನ್ನ ಡೈರೆಕ್ಟರ್ ಅನಿಲ್ ಕುಮಾರ್ ಅವರು ಆದಷ್ಟು ಜನರನ್ನ ಸೀಟಲ್ಲೇ ಕೂರಿಸುವಂತ ಕಥೆನ ಡೈರೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ಆಲ್ಮೋಸ್ಟ್ ಸೆನ್ಸಿಟಿವ್ ಟಾಪಿಕ್ ಅನ್ನ ತಗೊಂಡು ಅದಕ್ಕೆ ಒಂದಷ್ಟು ಮಾಸ್ ಎಲಿಮೆಂಟ್ ಗಳ ಜೊತೆಗೆ ರಿವೆಂಜ್ ಅಲ್ಲಿ ಮುಗಿಸಿರೋ ವಿಧಾನ ಒಂದು ಸ್ಮಾರ್ಟ್ ಮೂವ್ ಅಂತಾನೆ ಹೇಳ್ತೀನಿ. ಇತರ ಸಿನಿಮಾಗಳನ್ನ ನಾವು ಆಲ್ರೆಡಿ ಅಲ್ಲಿ ಇಲ್ಲಿ ನೋಡಿರ್ಬೋದು, ಆದ್ರೆ ಇಲ್ಲಿನ ಪ್ರೆಸೆಂಟೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಾನೆ ಹೇಳ್ತೀನಿ. ಮತ್ತೆ ಇಲ್ಲಿನ ಕ್ಯಾರೆಕ್ಟರೈಸೇಷನ್ ಮತ್ತೆ ಪಿಕ್ಚರೈಸೇಷನ್ ತುಂಬಾನೇ ಹೊಂದ್ಕೊಂತಿತ್ತು ಈ ಮೂವಿಗೆ. ಜಗದೀಶ್ ವಾಲಿ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಸಿನಿಮಾದ ಫ್ರೇಮ್ಸ್ ಗೆ ರಿಚ್ನೆಸ್ ತರಿಸಿದ್ದಾರೆ ಅಂಡ್ ಸಿನಿಮಾ ಒಂದು ಡೀಸೆಂಟ್ ಸ್ಕೇಲ್ ನಲ್ಲಿ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಮತ್ತೆ ಸ್ಕೋರ್ 2 ಸಾಲಿಡ್ ಆಗಿದೆ. ಈ ಮೂವಿ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ಗುಡ್ ಮೂವಿ ಅಂತಾನೆ ಹೇಳ್ಬೋದು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.